ಸನ್ಮಾನ್ಯ ಶ್ರೀ ಪ್ರಣಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ಕಾಂಪೌಂಡ್ ಕಾಮಗಾರಿಗೆ ಚಾಲನೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಾಗರಾಳ್ ರೈಲ್ವೆ ಸ್ಟೇಷನ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಸುತ್ತಮುತ್ತ ಕಾಂಪೌಂಡ್ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿತು. ಗ್ರಾಮ ಪಂಚಾಯಿತಿ ನಿಡುಗುಂದಿ ಅನುದಾನದ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಈ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇದು ಗ್ರಾಮಸ್ಥರಿಗೆ ಮತ್ತು ರಾಯಣ್ಣನ ಅಭಿಮಾನಿಗಳಿಗೆ ಸಂತೋಷ ತಂದಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ಪ್ರಣಯ್ ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಅಪ್ಪಸಾಬ್ ಕೆಂಗೇನವರ್, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಸಮಾನರು ಎಂಬ ಹಿತನುಡಿ ಆಡಿದರು. ಇಲ್ಲಿ ಸಂಗೊಳ್ಳಿ ರಾಯಣ್ಣವ್ರದ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾದ್ರೆ ನಮ್ಮ ಅಣ್ಣಾವ್ರ ವಿವೇಕಣ್ಣಗಳ ಮಾಜಿ MLC KMF ಅಧ್ಯಕ್ಷರು ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡರು ಅವರ ಆದೇಶ ಮೇರೆಗೆ ಇದು ಪ್ರತಿಷ್ಠಾಪನೆ ಆಗಿದೆ. ಒಂದೊಂದು ಕೆಲಸ ಆಗಬೇಕಾದ್ರೆ ಶಾಶ್ವತ ಕೆಲಸ, ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಯಾರೋ ಆಗಲಿ ಒಂದು ಶಾಶ್ವತ ಕೆಲಸ ಒಳ್ಳೆ ಮಾಡಬೇಕು. ನಮ್ಮ ಸ್ವಂತಕ್ಕಾಗಿ ಮಾಡಬಹುದು, ನಾವು ಬದುಕಬಹುದು. ಆದರೆ ಸಾರ್ವಜನಿಕರಗೋಸ್ಕರ ನಾವು ಒಂದು ಮೆಂಬರ್ ಆಗಿದ ಒಂದು ಕೂಡಲೇ, ಗ್ರಾಮ ಪಂಚಾಯತ್ ಸದಸ್ಯರಾಗಿದ ಒಂದು ಕೂಡಲೇ ಗ್ರಾಮಸ್ಥರಿಗೆ ಅನುಕೂಲ ಆಗುವಾಗ ನಾವು ಎಲ್ಲರೂ ಸರ್ಕಾರದಿಂದ ತಕರಾರ ಕಂಟೆ ಮಾಡದೆ ಎಲ್ಲ ಪಕ್ಷದವ್ರನ್ನ ಒಕ್ಕೂಡಿಸಿ ಅವ್ರ ಜೊತೆ ಕೂಡಿ ಕೆಲಸ ಮಾಡಿದರೆ ಕೆಲಸ ಎಲ್ಲ ಸುಲಭ ಆಗ್ತದೆ. ದಯಮಾಡಿ ಎಲ್ಲರೂ ಇಂಥ ಸಾರ್ವಜನಿಕ ಕೆಲಸಕ್ಕೆ ಸಪೋರ್ಟ್ ಕೊಟ್ಟರೆ ಎಲ್ಲ ಒಳ್ಳೆಯ ರೀತಿಯಿಂದ ಆಗಕ್ಕೆ ಅನುಕೂಲ ಆಗ್ತೈತಿ. ಯಾವುದೇ ಒಂದು ಜಾತಿ ಅಥವಾ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ತಾಯಿ ಚೆನ್ನಮ್ಮನ ಸೈನ್ಯದ ಇಡೀ ನಮ್ಮ ಸ್ವಾಭಿಮಾನ, ಕಿತ್ತೂರು ನಾಡಿನ ಸ್ವಾಭಿಮಾನದ, ಕನ್ನಡ ನಾಡಿನ ಸ್ವಾಭಿಮಾನದ ಕೀರ್ತಿ ಪತಾಕೆಯನ್ನು ಬೀಳಲಿಕ್ಕೆ ಅವಕಾಶ ಕೊಡದೆ ಎತ್ತಿ ಹಿಡಿದು ಅವರ ಹೋರಾಟವನ್ನು ಮುಂದುವರಿಸಿದರು. ಯಾವ ರೀತಿ ಅಂದರೆ ಅವರು ತಮ್ಮ ಹೋರಾಟ ಹೇಗಾಗಿರಲಿ ಅನ್ನೋ ಉದ್ದೇಶದಿಂದ ಮಹಾರಾಷ್ಟ್ರದ ಛತ್ರಪತಿ ಶಾಹು ಮಹಾರಾಜರ ಪೂರ್ವಜರು 12 ಶತಮಾನದ ಹಿಂದೆ ಯಾರಿದ್ರು ಅಲ್ಲಿ ಮತ್ತು ನಮ್ಮ ಸುರಪುರದ ವೆಂಕಟಪ್ಪ ನಾಯಕರು ಅವರಲ್ಲಿ ಹೋಗಿ ಸೈನ್ಯವನ್ನು ಸಹಾಯ ಕೇಳ್ತಾರೆ. ಈ ಸಂದರ್ಭದಲ್ಲಿ ರಾಯಪ್ಪ ಹಾಳಪ್ಪ ಗೊಂಡೆ, ಬೀರಪ್ಪ ಗೊಂಡೆ, ಗ್ರಾಮ ಪಂಚಾಯತಿ ಸದಸ್ಯ ಅಪ್ಪಸಾಬ್ ಕೆಂಗೇನವರ್, ಅಭಿವೃದ್ಧಿ ಅಧಿಕಾರಿ ಸಿದ್ದರಾಮ್ ಕಾಂಬಳೆ, ಹಿರಿಯರಾದ ನೀಲಪ್ಪ ಐಹೊಳೆ, ಅಜಿತ್ ಗೊಂಡೆ, ಮಾರುತಿ ವಿಠಲ್ ಗೊಂಡೆ, ರಮೇಶ್ ಗೊಂಡೆ, ಗ್ರಾಮ ಪಂಚಾಯತಿ ಸದಸ್ಯರಾದ ವಿಠಲ್ ಪ್ರಭು ಗೊಂಡೆ, ರಾಜು ಹಲಾಜೆ, ಕಾಡೇಶ್ ಐಹೊಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಮಾನೆ, ಟೈಮ್ಸ್ 24x7 ಬೆಳಗಾವಿ.